ನಾವು ಇವತ್ತು ಈ ವಿಡಿಯೋದಲ್ಲಿ ಸಾವಯವ ಕೃಷಿಗೆ ಅತಿ ಪ್ರಮುಖವಾದಂತಹ ಜೀವಾಮೃತವನ್ನು ಯಾವ ರೀತಿ ತಯಾರು ಮಾಡೋದಂತ ಹಂತ ಹಂತವಾಗಿ ತಿಳ್ಕೊಳ್ಳೋಣ ಬನ್ನಿ. ಮೊದಲು ನಾವು ಈ ರೀತಿ 200 ಲೀಟರ್ ಪ್ಲಾಸ್ಟಿಕ್ ಡ್ರಮ್ ತೊಗೋಬೇಕು. ನಮ್ಮದು ಎಕರೆ ಗುಂಟೆ ಜಾಸ್ತಿ ಇರೋದ್ರಿಂದ ನಾನು 3 ಬ್ಯಾರಲ್ನಾಗ ಜೀವಾಮೃತ ಮಾಡತ್ತೀನಿ. ಹೀಗಾಗಿ 3 ಬ್ಯಾರಲ್ ತೊಗೊಂಡಿನಿ. ನಾ ಆಲ್ರೆಡಿ ಒಂದು ಬ್ಯಾರಲ್ಗೆ 10 ಲೀಟ್ರ್ ಅಂತೆ ದೇಸಿ ಹಸುವಿನ ಗೋಮೂತ್ರ ಹಾಕ್ಕೊಂಡಿನಿ. ಇದಕ್ಕೆ ನೀವು ನೋಡ್ಬೋದು. ನಂತರ ದೇಸಿ ಹಸುವಿನ ಹೆಂಡಿ ಅಂದ್ರೆ ಸಗಣಿ ಪ್ರತಿ ಬ್ಯಾರಲ್ಗೆ 10 ಕಿಲೋ ಅಂತೆ ಈ ರೀತಿ ಚೆನ್ನಾಗಿ ಕಲಸಿ ಸ್ಲರಿ ಟೈಪ್ ಮಾಡಿ ಬ್ಯಾರಲ್ಗೆ ಹಾಕೋಬೇಕು. ಸಗಣಿ ಆಗಲಿ ಅಥವಾ ಗೋಮೂತ್ರ ಆಗಲಿ ಭಾಳ ಹಳಿದಿರಬಾರ್ದು. ಫ್ರೆಶ್ಶಿಗೆ ಅಂದ್ರೆ ನಿನ್ನೆ ಮೊನ್ನೆ ಇಟ್ಟಂಥ ಸಗಣಿ ಒಂದು 2-3 ದಿನದಿಂದ ಕಲೆಕ್ಟ್ ಮಾಡಿದಂತಹ ಗೋಮೂತ್ರ ಇರಬೇಕು. ಫಂಗಸ್ ಬೆಳೆದಂಥ ಸಗಣಿ, ಒಣಗಿದ ಸಗಣಿ ಇರಬಾರ್ದು. ಫಂಗಸ್ ಬೆಳೆದಂಥ ಸಗಣಿ, ಒಣಗಿದ ಸಗಣಿ ಯಾಕೆ ಇರಬಾರ್ದಪ್ಪ ಅಂದ್ರೆ ಫರ್ಮೆಂಟೇಷನ್ ಕ್ರಿಯೆ ಅದೇನದಲ್ಲ ಚೆಂದಾಗಿ ಆಗಂಗಿಲ್ಲ. ಹೀಗಾಗಿ ಜೀವಾಣುಗಳು ಬೆಳೆಯಂಗಿಲ್ಲ. ಅದರ ಸಲುವಾಗಿ ಫ್ರೆಶ್ ಆಗಿರೋಂಥ ಸಗಣಿ ಮತ್ತು ಫ್ರೆಶ್ ಆಗಿರೋಂಥ ಗೋಮೂತ್ರ ಇದ್ರೆ ಒಳ್ಳೆಯದು. ನಂತರ 1 kg ಅಷ್ಟು ಮಣ್ಣು, ಕೃಷಿ ಭೂಮಿ ಒಳಗಿನ ಮಣ್ಣು ತೊಗೋರಿ, ಹಾಳು ಮಣ್ಣು ತೊಗೋಬೇಡ್ರಿ. ಅದನ್ನು ಕೂಡ ಚೆನ್ನಾಗಿ ಈ ರೀತಿ ಬಕೆಟ್ನಲ್ಲಿ ಹಾಕ್ಕೊಂಡು ಕಲಸಿ ನಂತರ ಬ್ಯಾರಲ್ಗೆ ಹಾಕಿ. ಆಮೇಲೆ ಪ್ರತಿ ಡ್ರಮ್ಮಿಗೆ ಅಂದ್ರೆ ಬ್ಯಾರಲ್ಗೆ 2 ಕಿಲೋ ಬ್ಯಾಲ್ಲ ರೀ. ಬ್ಯಾಲ್ಲನೂ ಅಷ್ಟೇ 2 ಕಿಲೋ ಮಾಪ್ ಮ್ಯಾಗ ತೊಗೊಂಡು ಚೆಂದಾಗಿ ಬಕೆಟ್ ಒಳಗೆ ಕಲಿಸ್ಕೊಂಡು ಬ್ಯಾರಲ್ಗೆ ಹಾಕೋಬೇಕು. ಬೆಲ್ಲ ಯಾಕಪ್ಪ ಅಂದ್ರೆ ಫರ್ಮೆಂಟೇಷನ್ ಕ್ರಿಯೆ ಒಳಗೆ ಜೀವಾಣುಗಳು ಏನು ತಯಾರಾಕ್ಕವಲ್ಲ ಅದಕ್ಕೆ ಆಹಾರ ಸಲುವಾಗಿ ಬೆಲ್ಲ. ನಂತರ ಯಾವುದೇ ದ್ವಿದಳ ಧಾನ್ಯದ್ದು ಹಿಟ್ಟು ರೀ, ಪ್ರತಿ ಬ್ಯಾರಲ್ಗೆ 2 ಕಿಲೋ ಹಂಗೆ. ನಾ ಕಡ್ಲೆ ಹಿಟ್ಟು ತೊಗೊಂಡಿನಿ ರೀ. ನೀವು ಯಾವುದೇ ದ್ವಿದಳ ಧಾನ್ಯದ್ದು ಹಿಟ್ಟು ತೊಗೋಬೋದು. ಅದು ಕೂಡ 2 ಕಿಲೋ ಮಾಪ್ ಮ್ಯಾಗ ತೊಗೊಂಡು ಬಕೆಟ್ ಒಳಗೆ ಚೆಂದಾಗಿ ಕಲಿಸಿ ಪ್ರತಿ 200 ಲೀಟ್ರಿಗೆ 2 ಕಿಲೋ ಅಂತೆ ಹಾಕ್ಬೇಕು ರೀ. ಆಮೇಲೆ ಬ್ಯಾರಲ್ ಫುಲ್ ನೀರು ತುಂಬಿಸ್ಬೇಕು ರೀ. ನೀರು ತುಂಬಿಸಿದಾದ್ಮ್ಯಾಗ ಈ ರೀತಿ ಒಂದು ಉದ್ದನೆ ಕಟ್ಗೆ ಸಹಾಯದಿಂದ ಗಡಿಯಾರ ದಿಕ್ಕಿನಾಗ, ನಮ್ಮ ಗಡಿಯಾರ ಹೆಂಗೆ ತಿರುಗ್ತೈತಲ್ರಿ ಆ ದಿಕ್ಕಿನಾಗ ಒಂದು ಮಿನಿಮಮ್ ಒಂದು 50ರಿಂದ 70 ಸರಿ ತಿರುಗಿಸ್ಬೇಕು ರೀ ಅದನ್ನು. ನೀವು ಇಲ್ಲಿ ನೋಡ್ಬೋದು ಮರುದಿವ್ಸ ಮುಂಜಾನೆ ಯಾವ ರೀತಿ ಬುರುಗು ಬಂದು ಅದು ಫರ್ಮೆಂಟೇಷನ್ ಕ್ರಿಯೆ ಚಾಲೂ ಆಗಿರ್ತದೆ ಅಂಥೇಳಿ. ದಿನಕ್ಕೆ ನಾವು 2 ಸರಿ ಅದನ್ನು ಈ ರೀತಿ ಗಡಿಯಾರ ದಿಕ್ಕೊಳಗೆ ತಿರುಗಿಸ್ಬೇಕು ರೀ. ಮುಂಜಾನೆ ಒಂದು ಸಲ, ಸಂಜೆಗೆ ಒಂದು ಸಲ. ಬ್ಯಾಸಿಗೆ ಇತ್ತಂದ್ರೆ 2 ದಿನ, ಚಳಿಗಾಲ ಇತ್ತಂದ್ರೆ 3 ದಿನದಾಗಿ ಜೀವಾಮೃತ ಫರ್ಮೆಂಟೇಷನ್ ಆಗಿ ನಮ್ಮ ಬೆಳೆಗೆ ಬಿಡ್ಲಾಕ ತಯಾರಾಕದ್ರಿ. ನಮಗೆ ಗೊತ್ತಾಕತಿ ಈ ರೀತಿ ಬುರುಗು ಬರೋದು ನಿಂತ ಮ್ಯಾಗ ಜೀವಾಮೃತ ಸಂಪೂರ್ಣವಾಗಿ ತಯಾರಾಗಿದೆ ಅಂಥೇಳಿ ನಾವು ತಿಳ್ಕೊಬೋದು. ಇದು 3ನೇ ದಿನ ರೀ. ನೀವು ಇಲ್ಲಿ ನೋಡ್ಬೋದು ಬ್ಯಾರಲ್ ನೀರು ಎಷ್ಟು ಕಮ್ಮಿ ಆಗ್ಯಾವ ಅಂಥೇಳಿ ಫರ್ಮೆಂಟೇಷನ್ ಆಗಿ. ನಾವು ಈ ತಯಾರಾದ ಜೀವಾಮೃತನ ಈ ರೀತಿ ಬೇರೆ ಬ್ಯಾರಲ್ನಾಗ ಸೋಸ್ಕೊಂಡು ತೊಗೊಂಡು ಡೈರೆಕ್ಟ್ ಗಿಡಗಳ ಬಡ್ಡಿಗೆ ಡ್ರೆಂಚಿಂಗ್ನೂ ಮಾಡ್ಬೋದು ರೀ, ಅಥವಾ ಡ್ರಿಪ್ ಮೂಲಕ ವೆಂಚೂರ್ ಸಹಾಯದಿಂದ ಡ್ರಿಪ್ ಮುಖಾಂತರನೂ ಬಿಡ್ಬೋದು ರೀ. ನಮ್ಮ ಬಾಗೇವಾಡಿ ಸುತ್ತಮುತ್ತ ಯಾರಾದರೂ ರೈತರಿಗೆ ಈ ಜೀವಾಮೃತ ಕಲ್ಚರ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ನಾಗ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ, ಅವ್ರು ಕೇಳಬಹುದು. ಅವರಿಗೆ ತಲುಪಿಸೋ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ.